ಮರಾಕ್ ಶಗಣಿ ತಿನ್ನೋ ಚಾಳಿ ಎಲ್ಲಿಂದ ಕಲ್ತ್ಯೋ? ಈಕೆ ಜೋಡಿ ಸಂಸಾರ ಮಾಡು ಅಂದ್ರ ಕಂಡ್ ಹೆಣ್ಮಕ್ಳು ಸೇರಿಗೆ ಕೈ ಹಾಕ್ತೇನೋ? ಭಾರಿ ಆಗ್ತಿ. ನೀ ಸುಮ್ನಿಂದ್ರಗಪ್ಪ. ನೋಡು ನೋಡ ಈಕೆ ನೆಟ್ ನೋಡಿಯೇನ? ಈಕೆ ಕೂಡ ಮಾತಾಡಿಯೇನ? ಮುಟ್ಟು ನಿಂದ್ರಿಸುದಂತೂ ದೂರ ಉಳಿತು. ವಂಶದ ಬೀಜನ ಇಲ್ಲಿ ಬಿತ್ತೋ ಮಗನ ಅಂದ್ರ ಇನ್ನೆಲ್ಲೋ ಬಿತ್ತು ಬಂದಿಯಲ್ಲೋ ಮನೆ ಹಾಳ. ಹಲೋ, ಏಯ್ ಎಲ್ಲದಿ? ನಿಮ್ಮ ಏರಿಯಾಲೇ ಇದೀನಿ ಗುರುವೆ. ನಿಮಗ್ ರಕ್ಷಣೆ ಮಾಡ್ಬೇಕಲ್ಲ, ಯಾಕೆ ಏನ್ ವಿಷಯ? ಈಗಿಂದೀಗ ಮನೆಗೆ ಬಾ. ಓಕೆ ಗುರುವೆ. ರಾಮ್ ತೇರಿ ಗಂಗಾ ಮೇಲಿ ಹರದ್ ಬಂದ್ಬಿಟ್ಲು. ನಾ ಹೋಯ್ಕೊಳಕ್ ಹತ್ತೀನಿ. ಈ ಹಾಗೆ ಸುಮ್ಮನೆ ಕೂತ್ಯೇನೋ? ಯಾಕ ಹಿಂಗ್ ಮಾಡ್ದಿ? ಮಾತಾಡು. ಪೀಡೆ ಟಮಟೆ ಮಾರ ಮನ್ ಮಕ್ಕಳೇ, ಎಲ್ಲಿ ನಾಟಿ ಮಾಡಿದ್ರೇನು? ಫಸಲ್ ನಮ್ದೇನೇನು? ಮುಂದಿನ ತುಗಲಕ್ ರೆಡಿ ಆಗಾನ? ತೊಟ್ಲು ತುಗಕಂತಿ ಹೋಗು. ಕರ್ಕೊಂಡೋಗೋ ರಂಗೋಲಿನ. ವಕಾಲತ್ ವಹಿಸ್ತಿಯಪ್ಪ, ವಹಿಸ್ತಾ ಇನ್ನೇನ್ ಮಾಡ್ತಿ? ಬರ ಬಂದಿರೋ ಕಡೆ ಮಳಿ ತರ್ಸೋ ಮಾರಾಯ ಅಂದ್ರ ಕೆರೆ ತುಂಬಿರೋ ಕಡೆ ಮೂಳಿಗ್ ಸಾಯ್ತೀನಿ ಅಂತಾನ. ವಯಸ್ಸಾಗ ನೀ ಉರ್ದಿ, ಈಗ ನಿನ್ ಮಗನ್ ಸರ್ದಿ, ಹೌದಲ್ಲ? ನಡಿ, ನಿನ್ ಹಡಿ ಬರ ಚಲೋ ಇಲ್ಲ. ನಡಿ ನಡಿ. ಊರ್ ಮ್ಯಾಗ ಊರ್ ಬಿದ್ರು ಶಾನ್ ಮಗೋರ್ ಕಾಲ್ ಏನು ಆಗೋದಿಲ್ಲ. ನಾವೇ ಆದ್ರೆ ಕೆರ್ಕೊಂಡ್ ಮುಂದೋಗ್ತಿರ್ಬೇಕು. ನಮ್ ರೆಸಾರ್ಟ್ ನಾಗ 4 ದಿನ ಇದ್ದು ಮಜಾ ಮಾಡ್ಕೊಂಡ್ ಬಾವಾಗು. ಉಳಿದಿದ್ನೆಲ್ಲ ನಾನ್ ನೋಡ್ಕೊತೇನೆ. ಆದ್ರಪ್ಪಯ್ಯ, ಆ ರಾಗಿಣಿಗ್ ನಾ ಸುಮ್ನೆ ಬಿಡುದಿಲ್ಲ. ಆಕೆಗೊಂದ್ ಗತಿ ಕಾಣಿಸ್ತೀನಿ. ಸೋನಿ ಮಳಿ ಬರ್ಲಿ, ಊರೆಲ್ಲ ಓಡಾಡ್ಸ್ಕೊಂಡ್ ಬೀಜ ಬಿತ್ತಾಕತ್ತಿ. ಈಗ ಹೋಗ ನನ್ ಮಕ್ಕಳ. ಯಜಮಾನ ಇದ್ದಾಗ ಬೊಗಳೋದು ಕಂತ್ರಿ ನಾಯಿ, ಯಜಮಾನ ಇಲ್ದಿದ್ದಾಗ ಬೊಗಳೋದು ಜಾತಿ ನಾಯಿ. ಗುರುಗಳೇ, ರಾಮ್ ತೇರಿ ಗಂಗಾ ಮೇಲಿ ಹಾಜಿರ್. ಹರಿದು ಬಾ. ಏನೇ ಪತ್ರೋಳಿ, ಜಾಸ್ತಿ ಹಾರಾಡಕತ್ತಿದ್ದಿ? ಪಾಪ ತೊಳಿತಾಳೆ ನೀನ್ ನಂಬಿ ಗಂಗೆ ಒಳಗೆ ಮುಳುಗಿದ್ರೆ ಹಿಂಗ ಕಲ್ಗಚ್ ಕುಡ್ಸೋದು? ಆ ಭಗೀರಥ ನಿನ್ನ ಭೂಮಿಗೆ ತಂದಿದ್ದು ಮೊದಲನೇ ತಪ್ಪು. ಈ ಎಲ್ಲಪ್ಪ ನೀನು ಉಳಿಸಿದ್ 2ನೇ ತಪ್ಪು. ಹಾಗಾದ್ರೆ ನಾನ್ ನಿಮ್ ಮಗನ ಫೇಮಸ್ ಮಾಡಕ್ ನೋಡಿದ್ದು 3ನೇ ತಪ್ಪ? ಹಿಂಗೆಲ್ಲ ಸೈಲೆಂಟ್ ಆಗಿದ್ರೆ ಯೂಸ್ ಇಲ್ಲ, ವೈಲೆಂಟ್ ಆಗಿದ್ರೇನೆ ಫೇಮಸ್ ಆಗೋದು. ವಿಧಾನಸೌಧದಲ್ಲಿ ಬಟ್ಟೆ ಹರ್ಕೊಂಡ್ರೆ ಫೇಮಸ್, ನರ್ಸ್ಗೆ ಕಿಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ರೆ ಫೇಮಸ್, ಫ್ರೆಂಡ್ ಮನೇಲಿ ಊಟದ ಜೊತೆ ಅವನ್ ಹೆಂಡತಿನ ಉಪ್ಪಿನಕಾಯಿ ಮಾಡ್ಕೊಂಡ್ ನೆಂಚ್ಕೊಂಡ್ರೆ ಫೇಮಸ್, ಮಂತ್ರಿ ಆದವನು ಸರ್ಕಾರಿ ಜಮೀನ ಡಿನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋದ್ರೆ ಮಠಾಧೀಶರೇ ಪಟಾಕಿ ಸಿಡ್ಸಿ ಬೆಂಬಲಕ್ ನಿಂತ್ರಂತೂ ಫೇಮಸ್ಸೋ ಫೇಮಸ್. ನೀವು ಹಳೆ ಟೈಪು, ಗಜಲಿಂಗಪ್ಪನ್ ತರ. ಈಗಿನ ಮೀಡಿಯಾಗೆ ಗ್ಲೋಬಲ್ ಮಾರ್ಕೆಟಿಂಗ್ ತಕ್ಕಾಗೆ ಅಪ್ಡೇಟ್ ಆಗ್ಬೇಕು. ಇದುವರೆಗೂ ಕಾರ್ಪೊರೇಟರ್ ಆಗಿ ಗೆದ್ದವರು ಎಷ್ಟು ಜನ ಪಬ್ಲಿಕ್ ಗೊತ್ತು? ನಿಮ್ ಮಗ ಕಾರ್ಪೊರೇಟರ್ ಆದಾಗ ಪೇಪರ್ ಅಲ್ಲಿ ಫೋಟೋ ಬಂತು, ಅಲ್ಪ ಸ್ವಲ್ಪ ಟಿವಿಲೂ ಬಂತು. ನಮ್ ಜನಕ್ಕೆ ಆಗಾಗ ನೆನಪು ಮಾಡ್ಕೊಡ್ಲಿಲ್ಲ ಅಂದ್ರೆ ಅಪ್ಪನ ಹೆಸರೇ ಮರ್ತ್ ಬಿಡ್ತಾರೆ. ಅಂತದ್ರಲ್ಲಿ ನಿಮ್ ಮಗನ್ನ ಅವ್ರಪ್ಪನ್ನ ನೆನ್ಪಿಟ್ಕೋತಾರ? ಆ ನಿಮ್ ಮಗ ಈಶಾ ಹುಟ್ಟು ಲೋಫರ್, ಕಚ್ಚೆ ಹರ್ಕ, ಅದು ನಿಮ್ಗೂ ಗೊತ್ತಿದೆ. ಪಂಕಜ ಮನೇಲಿ ಹುಡುಗಿ ಜೊತೆ ಸಿಕ್ ಬಿದ್ದಾಗ ಆ ಕೇಸ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಹುಡುಗಿನ ಕಟಕಟೆ ನಿಲ್ಸಿದ್ರೆ ಇಷ್ಟೊತ್ತಿಗೆ ನಿಮ್ ಮಗ ಕಂಬಿ ಎಣಿಸ್ತಾ ಇದ್ದ. ನಾನಾ ರೀತಿ ಮಾಡಿದ್ರಿಂದಾನೆ ನಿಮ್ ಮಗ ತುಂಬಾ ಒಳ್ಳೆಯವನು, ಜನಪರ ಕಾಳಜಿ ಇರೋ ಕಾರ್ಪೊರೇಟರು ಅಂತ ಕೋರ್ಟೇ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟಿದೆ. ಅವನ್ನ ಈ ಲೆವೆಲ್ ಫೇಮಸ್ ಮಾಡೋದಿಕ್ಕೆ ನಾನ್ ಯಾವ ಲೆವೆಲ್ ಗ್ರೌಂಡ್ ವರ್ಕ್ ಮಾಡಿದೀನಿ ಅಂತ ಯೋಚನೆ ಮಾಡೋದ್ ಬಿಟ್ಟು ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಲ್ಲ. ನಿಮ್ಮಂತ ಅವ್ರಿಗೆ ಫ್ಯಾನ್ ಅನ್ಕೊಂಡ್ ಹೆಲ್ಪ್ ಮಾಡಕ್ ನೋಡೋದ್ನಲ್ಲ, ನನ್ ಚಪ್ಲಿ ನಾನೇ ಹೊಡ್ಕೋಬೇಕು. ಮೇಡಮ್ ಅವರ ನೀವ್ ಹಾಕಿರೋದ್ ಬೂಟ್ರಿ, ಅದು ನಿನ್ನಂತ ಅವ್ರಿಗೆ ಓದ್ಯಾಕೆ. ತುಂಬಾ ಬೇಜಾರಾಗ್ತಿದೆ ಸರ್, ನಾ ಬರ್ತೀನಿ. ಅಯ್ಯೋ 1 ನಿಮಿಷ ಇರವ ತಾಯೇ. ಆತವ್ವ, ನಮ್ಗೆ ಇದೆಲ್ಲ ತಿಳಿದಿರಲಿಲ್ಲ. ಹಿಮಾಲಯನ ಹೋದ್ಮೇಲೆ ಇಂಡಿಯಾ ಕಾಪಾಡೋದು ಯಾರು? ನೀನು ಕಾಲಗಚ್ಚೆ ನಮ್ಗೆ ಅಂಬುರ್ತಾ ಇದ್ದಂಗೆ. ತಿಂಗಳಿಗೆ ಟಾಪ್ತಬೇಕು, ಫಿಕ್ಸ್ ಮಾಡು, ನಾನು ಕಳಿಸ್ತೀನಿ. ಆತ ಕಾಕಿ ತಾವಿ ಅಲ್ಲ, ಕದರ್ ಕಾಕಿ. ಮೈಲಿಗೆ ದುಡ್ಡು ಮುಟ್ಟಲ್ಲ, ಪಬ್ಲಿಕ್ ತೊಂದ್ರೆ ಕೊಟ್ರೆ ಸುಮ್ನೆ ಬಿಡಲ್ಲ. She's the tiger, she's the Valigo, she's the only Ragini. She's the thunder, she's the wonder, she's the daring Ragini. ರೊಕ್ಕ ಕೊಡ. ಇಲ್ಲ ಅಂದ್ರೆ ನಡೆಯೋದಿಲ್ಲ ನೋಡು. ಮೈ ಮೇಲೆ ಬಂದ್ ಬೀಳ್ತಿಯಲ್ಲ, ದನ ದೂರ ನಿಂತ್ ಕೇಳಿದ್ರೆ ಕೊಡೋದಿಲ್ಲನ? ಇದೊಳ್ಳೆ ಕತೆ ಆಯ್ತಲ್ಲ. ನಿಂದ್ರಕ್ಕ ಜಾಗ ಇಲ್ಲ, ನೆಟ್ಟಗ್ ನಿಂದ್ರಣ ಅಂದ್ರ ರಸ್ತೆ ಅಂಕುಡೊಂಕಾಗೈತಿ. ಯಾಕ
ಮುಟ್ಟಿದ್ರು ಸಾಯ್ತದೇನ ಕೊಡೋದಕ್ಕ ಕೊಡ ಸರಿಯತ್ತಾಗೆ ಅಯ್ಯೋ ಹಿಂಗೆ ಮೈ ಮೇಲೆ ಬೆಳಕತ್ತೀರಿ ನೋಡ್ಕೊಂಡು ಅಡ್ಡಾಡಕ್ ಬರಕಿಲ್ಲೇನ್ರಿ ನೋಡಕ್ಕ ಕಣ್ಗೂ ಕೈಗೂ ಪುರ್ಸೋತಿಲ್ರಿ ಗಾಡಿ ಅಳಗಾಡಿದ್ರ ಬಾಡಿನೂ ಅಳಗಾಡ್ತೈತಿ ಇದೆಲ್ಲ ಇಲ್ಲಿ ಕಾಮನ್ ರೀ ನೋಡು ಆ ಕಂಡಕ್ಟರ್ನ ಟಿಕೆಟ್ ಕೊಡೋ ನೆಪದಾಗ ಹೆಣ್ಮಕ್ಳು ಮೈಕೆ ಮುಟ್ಕೊಂಡು ಹೆಂಗ್ ಮಜಾ ತಕೊಳಕತ್ತಾನ ಟಿಕೆಟ್ ತಗೋಬ ನಿಂದಲೇ ಯಾರೈತಿ ಯಾಕ್ರಿ ಸರ ಮುಟ್ಲಾರ್ದ ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲನ ನನಗೂ ಕಿವಿ ಕೇಳ್ತಾವ ಕೇಳಾರ್ದಂಗ ಗಪ್ಪ ಕೂತಿದ್ದೆ ಮುಟ್ಬಾರ್ದು ಅಂದ್ರೆ ಟಿಕೆಟ್ ಕೊಡ್ರಿ ತಡ್ಕ ಸಂಜೆ ಮಟ್ಟ ನಿಮ್ಮನ್ ಬಿಟ್ಟು ಹಂಗಿರ್ಲಿ ಊರಾಗ ಟ್ರಾಫಿಕ್ ಬಾಳ ಐತಿ ಹುಷಾರಾಗಿ ಹೋಗ್ರಿ ನೀ ಚಿಲ್ಕ ಬದ್ರ ಹಾಕು ಬೀದಿ ನಾಳೆ ಕಾಟ ಜಾಸ್ತಿ ಅದ ಅರ್ಥ ಆತೇನ ಹೋಗ ಎಷ್ಟು ಸರಿ ಟಾಟಾ ಹೇಳ್ತಿ ಚಿಲ್ಕ ಹಾಕ ಹೋಗ ಏನಂಗ್ ದುರ್ಗುಟ್ಕೊಂಡ್ ನೋಡಕತ್ತಿ ಬರೀ ಕನ್ನಡಿ ಮುಂದ್ ನಿಂತು ಅಲಂಕಾರ ಮಾಡ್ಕೊಳ್ಳೋದ ಆತು ಮತ್ತಿನ್ನೇನ್ ಮಾಡ್ಬೇಕಾಗಿತ್ತ ಅದನ್ನ ನಾನ ಬಾಯ್ಬಿಟ್ಟು ಹೇಳ್ಬೇಕೇನ ಗಂಡ್ಸಾಗ್ ತಿಳಿಯೋದಿಲ್ಲ ನಿಮ್ಗ ಲಗ್ನ ಆದಾಗಿಂದ ಮುಂಜಾನೆ ಆಫೀಸ್ಗೆ ಹೋಗ್ತೀರಿ ರಾತ್ರಿ ಫುಲ್ ಕುಡ್ಕೊಂಡ್ ಬಂದು ಈ ಬೆಡ್ ಮೇಲೆ ಬಿದ್ಕೋತೀರಿ ರಜಾ ಇದ್ದಾಗ್ಲೂ ಹಿಂಗ ಮಾಡ್ತೀರಿ ಅಯ್ಯ ನಿನ್ನ ಅಜ್ಜಿ ಅದನ್ನ ಸುಖ ಅನ್ನೋದು ಈಗ ನೋಡು ನಾನು ಎಷ್ಟು ಆರಾಮಾಗದೀನಿ ಈಗ ನಿನ್ಗೇನಾಗಬೇಕ ಒಂದ್ ಮಗು ಓ ಮದುವೆ ಆಗಿ ವಸ್ತ್ರಾಗ ಮೈ ಮುಟ್ಟಕ್ ಬಂದ್ರ ಮೈ ಮೇಲೆ ಆವರ್ದಾಡ್ದಂಗ ಆಡ್ತಿದ್ದಿ ಆಗ ನನ್ಗೆ ಹೆಂಗಾಗಿರ್ಬೇಡ ಈಗ ನಿನಗ ಬೇಕಾಗೈತಿ ನನಗ ಬೇಡಾಗೈತಿ ಅಷ್ಟ ಹಿಂಗ್ ಮಾತಾಡ್ಲಿಕ್ಕೆ ನಾಚಿಕೆ ಆಗೋಕಿಲ್ಲ ನೀವೆಂತ ಗಂಡ್ಸು ಹೌದಾ ಹಂಗಾರ ಗಂಡ್ಸ್ ಅಂದ್ರೆ ಯಾರು ಹೆಂಗಿರ್ತಾರೆ ಅನ್ನೋದನ್ನ ತೋರ್ಸು ಅಲ್ಲಿ ತನಕ ನಾನ್ ನಿನ್ನ ದೇವ್ರಾಣೆ ಮುಟ್ಟಲ್ಲ ಮಾತಾಡ್ಬೇಕು ನಿಂತರಿ ನಿಮ್ಮ ಒಟ್ಟಿಗೆ ಮಾತಾಡ್ಬೇಕು ಇಟ್ಸ್ ಓಕೆ ಬಾಯ್ ಚಿನ್ನಗೆ ರಾತ್ರಿ ಬರದು ಇನ್ನೆಂದು ಓ ಮಂಚ ಕಾಣ ಏನ್ ಚಂದಿದೆಯೇ ಧಿಕ್ಕಾರ 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 ಇದು ರೆಸಿಡೆನ್ಷಿಯಲ್ ಏರಿಯಾ ಐತಿ ಇಲ್ಲಿ ಬಾರ್ ಓಪನ್ ಮಾಡಬಾರ್ದು ಅಂದ್ರ ಎಲ್ಲಪ್ಪನವರು ಇಲ್ಲೇ ಓಪನ್ ಮಾಡು ಅಂದ ನೀವೇನಾರ ಇಲ್ಲಿ ಬಾರ್ ಉದ್ಘಾಟನೆ ಮಾಡಿದ್ರ ಸಾಲ್ ಹೆಣ ಬೀಳತ್ರಿ ಸಾಯ ಮಾತಾಡ್ತೀವತ್ತಮ್ಮ ರಾತ್ರಿ ಹೊತ್ತು ಡ್ರಂಕ್ ಅಂಡ್ ಡ್ರೈವ್ ಮಾಡಿ ಪೊಲೀಸ್ನವ್ರಿಗೆ ಫೈನ್ ಕಟ್ಟಿ ಸಾಕಾಗೈತಿ ನಮ್ಮ ಮನೆ ಹತ್ರ ಒಂದು ಬಾರ್ ಓಪನ್ ಮಾಡಿ ಅಂತ ಅರ್ಜಿ ಹಾಕಿದ್ ನೀವೇನ ಇದು ವೇಟರ್ಸ್ ಕಾಲನಿ ಅಲ್ಲ ಸರ್ ರೈಟರ್ಸ್ ಕಾಲೋನಿ ಬಾರ್ ಬೇಕು ಅಂತ ಅರ್ಜಿ ಹಾಕಕ್ಕೆ ಯಾರು ಕುಡ್ಕರಿಲ್ಲ ಅಂದ್ರ ನಾವ ಬೇನಾಮಿ ಅರ್ಜಿ ಹಾಕಿ ಈ ಬಾರ್ನ ನಾವು ಓಪನ್ ಮಾಡ್ಲಿಕ್ಕೆ ಅದಲ್ಲನ್ರಿ ಮತ್ತೆ ನಿಮ್ ಕುಲ್ಕಾಸ್ಬು ಅಲ್ರಿ ನಾವೆಲ್ಲಾರು ಹೆಂಗಾರ ಹಾಳಾಗೋಗ್ಲಿ ನಿಮಗ್ ಮಾತ್ರ ರೊಕ್ಕ ಮಾಡ್ಬೇಕಷ್ಟ ಅಲ್ಲ ಕುದುರೆ ವ್ಯಾಪಾರ ಶುರುವಾದ್ರ ಸೌದಾ ಬಿಟ್ಟು ರೆಸಾರ್ಟ್ ಸೇರ್ತೀರಿ ಸ್ಲಮ್ ಕ್ಲಿಯರ್ ಮಾಡಕ ಗುಡ್ಸ್ಲಿಗೆ ಬೆಂಕಿ ಹಚ್ಚಿಸ್ತೀರಿ ಏನ್ ಮಾಡಿ ನೋಡಕತ್ತೀರಿ ಹೊಡಿರ್ಲಿ ವಿದ್ಯಾನಗರ ಬಡಾವಣೆ ಆಗ ಸೈಕಿಲ್ ಕುಂತಿರೋ ಮಂದಿ ಮ್ಯಾಗೆ ಗುಂಡಾಗಳು ಅಲ್ಲೇ ಮಾಡಕತ್ತಾರ ರಿಪೋರ್ಟ್ ಮಾಡ್ಕೊರಿ ರಿಸೀವ್ಡ್ ಓವರ್ ವಾಟ್ ಇಸ್ ದ ಪ್ರಾಬ್ಲಮ್ ಮೇಡಮ್ ಅವರ ಸುತ್ತಮುತ್ತ 3 ದೇವಸ್ಥಾನ ಅದಾವ್ರಿ 2 ಸ್ಕೂಲ್ ಅದಾವ್ರಿ ಒಂದು ಹಾಸ್ಪಿಟಲ್ ಐತ್ರಿ ಒಳ್ಳೆ ಜನ ವಾಸ ಮಾಡೋಂತ ಬಡಾವಣೆ ರೀ ಇದು ಇಲ್ಲಿಂದ ಮುಂದೆ ಹೋದ್ರ ಅದ ರೋಡ್ನಾಗ 2 ಬಾರ್ ಅದಾವ್ರಿ ಮತ್ತ 15 ಎಕರೆ ಸಾಗ ಒಂದು ವೈನ್ ಸ್ಟೋರ್ ಐತ್ರಿ
ಇಷ್ಟೆಲ್ಲ ಸಾಲದು ಅಂತ ಮತ್ತ ಇಲ್ಲೊಂದು ಬಾರ್ ಓಪನ್ ಮಾಡಕತ್ತಾರ್ರಿ. ಇದ್ರಾಗ ಕಾರ್ಪೊರೇಷನ್ ಅವ್ರು ಶಾಮಿಲ್ ಆಗಾರ್ರಿ. ಏಯ್ ಬಾಯಿಗೆ ಬಂದಾಗ ಮಾತಾಡ್ಬೇಡಿಲ್ಲಿ. ನೀವು ಎಕ್ಸೈಸ್ ಇನ್ಸ್ಪೆಕ್ಟರ್ ನಿಮ್ಮ ಅಬಕಾರಿ ಮಂತ್ರಿ ನಾನು ಅಧಿಕಾರ ವಹಿಸ್ಕೊಂಡ್ಮೇಲೆ 25% ಕುಡುಕರು ಜಾಸ್ತಿ ಆಗಿದ್ದಾರೆ. ಲಿಕ್ಕರ್ ತಯಾರಿಕೆಯನ್ನ 50% ಏರಿಸ್ತೀನಿ ಅಂತ ಟಿವಿಲ್ ಕೂತ್ಕೊಂಡು ಹೆಮ್ಮೆಯಿಂದ ಹೇಳ್ಕೊತಾ ಇದಾರಲ್ಲ, ಇವ್ರ ಸಮಸ್ಯೆಗೆ ನಿಮ್ ಹತ್ರ ಉತ್ತರ ಇದ್ಯಾ? ಇದ್ರಾಗೆ ನಮ್ ಡಿಪಾರ್ಟ್ಮೆಂಟ್ ಅಷ್ಟ ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ತಪ್ಪೈತ್ರಿ. ನೀವು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನಾವು ಸೀಲ್ ಒತ್ತೀವ್ರಿ. ಯಾರೋ ಕಚಡಗಳು ಮಾಡೋ ಕೆಲ್ಸಕ್ಕೆ ಡಿಪಾರ್ಟ್ಮೆಂಟ್ ಅಂತ ಯಾಕ್ರಿ ಹೇಳ್ತೀರಾ? ಈಗ ಪಬ್ಲಿಕ್ ಲಿಟಿಗೇಷನ್ ಅಂತ ಕೇಸ್ ಹಾಕಿ ಬಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಬೋದಲ್ಲ. ಖಂಡಿತ. ಅಶೋಕ್, ಜಯಸಿಂಹ, ಕೇಸ್ ಪುಟಪ್ ಮಾಡಿ ಬಾರ್ ಬೇಡ ಅಂತ ಹೇಳ್ತಿರೋ ಹತ್ರ ಸೈನ್ ಹಾಕ್ಸಿ. ರಾಮ್ತೆರೆ, ನೀ ಹುತ್ತು ಕೈ ಹಾಕಿದಂದ್ರ ಎಂತೆಂತ ಕಡಸರ್ಪ ಕಡಿತಾ ಗೊತ್ತಾ ನಿನಗ? ನಾನೀಗ ಪುಂಗಿ ಊದಿದ್ರೆ ಅಂಗಿ ಅಲ್ಲ ಲುಂಗಿ ಸುತ್ಕೊಳಕ್ಕೂ ಆಗ್ಬಾರ್ದು ನೋಡು. ಹಂಗ್ ಮಾಡ್ತೀನಿ. ಪಬ್ಲಿಕ್ ತೊಂದ್ರೆ ಕೊಟ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಮೊದಲೇ ಹೇಳಿದೀನಿ. ಪಬ್ಲಿಕ್ ಅಂತ ಹೊಯ್ಕೋತಿಯಲ್ಲ, ಅದ ಪಬ್ಲಿಕ್ ನ ರೊಕ್ಕ ಕೊಟ್ಟು ಖರೀದಿ ಮಾಡ್ದವನ್ನ ಏನು ಪೊಲೀಸ್ ಬಗ್ಗೆ ಹೇಳ್ತೀಯಾ? ಪಾಲಿಟಿಕ್ಸ್ ನ ಬಿಸಿನೆಸ್ ಆಗಿ ಬದಲಾಯಿಸ್ತವನ್ನ. ನೀನು ಬಿಸಿನೆಸ್ ಅಂದ್ರೆ ನಾನು ರೌಡಿ ಆಗ್ತೀನಿ, ನೀನು ಪೊಲೀಸ್ ಅಂದ್ರೆ ನಾನು ಪೊಲಿಟಿಷಿಯನ್ ಆಗ್ತೀನಿ. ವಿಚಾರ ಮಾಡು. ನಾನು ಮಾಡಿದ ಕಾನೂನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಾಕಿನಿ. ನಾ ಹೂ ಮುಡ್ಸಿದ್ರೆ ಮುತ್ತೈದಿ, ಹಣೆ ಮ್ಯಾಗಿನ ಕುಂಕುಮ ತೆಗೆದ್ರೆ ವಿಧವಿ ಆಗ್ತಿ. ಮರ್ಯಾದೆಯಿಂದ ಬಾರ್ ಕ್ಲೋಸ್ ಮಾಡಿಸಿ. ಬಾರ್ ಕ್ಲೋಸ್ ಮಾಡೋ ಉಸಾಬರಿ ಬಿಟ್ಟು ನಿನ್ ಪಾಡು ನೀ ಹೋಗಲಿ. ಏನಂದೆ? ಹಲ್ಕಟ್ ಅಂದೆ. ಎತ್ತೋ ನೀನ್ ನಾಳೆ ಎಂಜೆಲೆಲೆ. ಇದೇ 40 ವರ್ಷದ ಹಿಂದೆ ಕಕ್ಕಸ್ ಬಾಚ್ತಾ ಇದೆಯಲ್ಲೋ ಜಾಳ್ರ ನನ್ ಮಗನೇ. ಹೆತ್ತ ತಾಯಿನೇ ಲಾಡಿ ಬಿಚ್ಚಿ ಮಠದ ಸ್ವಾಮಿಗೆ ತಲೆ ಹಿಡ್ದ ನಾಯಿ ನನ್ ಮಗ ನೀನು. ಅವಳು ವಿರೋಧ ಮಾಡಿದ್ಲು ಅಂತ ಮಚ್ಚಿಂದ ಕೊಚ್ಚಾಕಿ ಟ್ರೈನ್ ನಲ್ಲಿ ಟಿಕೆಟ್ ತಗೊಳ್ದೆ ಟಾಯ್ಲೆಟ್ ರೂಮ್ ನಲ್ಲಿ ತಲೆ ಮರ್ಸ್ಕೊಂಡು ನೀನ್ ಹುಬ್ಳಿಗ್ ಬಂದೆ. ಹುಬ್ಳಿಲಿರೋ ಎಲ್ಲಾ ದೇವಸ್ಥಾನದಲ್ಲಿ ಟೈಮ್ ಪ್ರಸಾದ ತಿಂದು ಚಪ್ಲಿ ಕದ್ದ ಫೇಮಸ್ ಚಪ್ಲಿ ಕಳ್ಳ ಅಲ್ವೇನೋ ನೀನು, ಚಪ್ಪರ್. ಆ ಪುಣ್ಯಾತ್ಮ ಮಂತ್ರಿ ಶಂಕರ್ ಪಾಟೀಲ್ರು ಕರ್ಕೊಂಡ್ ಹೋಗಿ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅವ್ರ ತಲೆನೂ ಕೆಡ್ಸಿ ಅವ್ರಿಗೂ ತಲೆ ಹಿಡಿದು ದೇವರ ಪ್ರಸಾದದಲ್ಲಿ ವಿಷ ಬೆರೆಸಿ ಕೊಂದು ಅವ್ರ ಸಿಂಹಾಸನದಲ್ಲಿ ನೀನ್ ಕೂತ್ಕೊಂಡಿರೋಂತಹ ನೀಚಿನ ಮಗ ನೀನು. ಇನ್ನು ಮೇಲೆ ನಿನ್ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಮಾಡ್ತೀಯಾ? ಲೇ ಗೂಬೆ, ಪಬ್ಲಿಕ್ ಉಲ್ಟಾ ಹೊಡೆದ್ರೆ ನಿನ್ ಪೊಲಿಟಿಕಲ್ ಪಾರ್ಟಿನೂ ಉಳಿಯಲ್ಲ, ಬಾಡಿಲಿರೋ ಪಾರ್ಟ್ಸು ಉಳಿಯಲ್ಲ. ಕೆಚ್ಚಿದೆ ಅಂತ ಹಂಗ್ ಕೆಕ್ಕರ್ಸ್ ನೋಡಿದ್ರೆ ಹುಚ್ಚಿಡಿಸ್ಬಿಡ್ತೀನಿ. ಬೋಳಿಕೆ ಹಿಮಾಲಯ ಇವಳು. ಶತ್ರುಗಳಿಂದ ಮಕ್ಕಳನ್ನ ಉಳಿಸೋದು ಗೊತ್ತು, ಇನ್ನಂಥ ನನ್ ಮಕ್ಕಳನ್ನ ಸುಡೋದು ಗೊತ್ತು. ಇವನಿಂದ ನಿಮ್ಗೇನಾದ್ರೂ ತೊಂದ್ರೆ ಆದ್ರೆ ಎನಿ ಟೈಮ್ ನನ್ನ ಮೊಬೈಲ್ ಫೋನ್ ಮಾಡಿ. 9900000253. ಇದೇ ನಿಮ್ಮ ಕಂಪ್ಲೇಂಟ್ ಬಾಕ್ಸ್. ರಾಜಕಾರಣಿಗಳಲ್ಲ, ಯಾವನೇ ಬಂದ್ರು ನನ್ನ ಕೈಯಿಂದ ಒಂದು ರೋಮ ಕಿತ್ಕೊಳಕ್ಕಾಗಲ್ಲ.